ಓಕೆನಾ ಮುಖೇ ಥರ ಇಟ್ಕೊಂಡ್ಬಿಟ್ಟು ಅಪ್ಪ ಓಕೆನಾ ಮೇಡಮ್ ಎರಡನೇ ಸಲ ನೋಡ್ತಾ ಇರೋದು ಅದು ಪೇಡ್ ಪ್ರೀಮಿಯರ್ ಆಕ್ಚುಲಿ ನಿನ್ನೆ ಪೇಡ್ ಪ್ರೀಮಿಯರ್ ಅಲ್ಲಿ ನೋಡಿದಾಗ ಒರೈನ್ ಬಾಲ್ ಅಲ್ಲಿ ನೋಡಿದ್ದೆ ಆಯ್ತಾ. ಬಟ್ ಇವತ್ತು ನಿಜವಾದ ಆಡಿಯನ್ಸ್ ಜೊತೆ ಸಿನಿಮಾ ನೋಡಿದ್ದು. ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಗುತ್ತೆ ಸಿನಿಮಾ ನೋಡಿ. ಎರಡನೇದು ಜನ ಸೆಕೆಂಡ್ ಹಾಫಲ್ಲಿ ರಿಯಾಕ್ಟ್ ಮಾಡ್ತಾ ಇರೋ ರೀತಿ ಅಥವಾ ಕಿರ್ಚಾಡ್ತಾ ಇರೋ ರೀತಿ ಅಥವಾ ಬೇಗ ಇದು ಮಾಡೋ ಅದು ಮಾಡೋ ಅಂತ ಹೇಳ್ತಾ ಇರೋ ರೀತಿ ಒಂದು ಅರ್ಥ ಆಗುತ್ತೆ. ಆಡಿಯನ್ಸ್ ರಿಯಾಕ್ಷನ್ ತುಂಬ ಚೆನ್ನಾಗಿದೆ ಸಿನಿಮಾಗೆ. ಸೊ ತುಂಬ ಖುಷಿ ಆಗುತ್ತೆ, ಅವನಿಗೋಸ್ಕರ ತುಂಬ ಖುಷಿ ಆಗುತ್ತೆ. ಖುಷಿ ವಿಚಾರ ಏನಂದರೆ ಎರಡನೇ ಚಿತ್ರದಲ್ಲೇ ತುಂಬ ದೊಡ್ಡ ದೊಡ್ಡ ದಿಗ್ಗಜರ ಜೊತೆ ಕೆಲಸ ಮಾಡೋ ಅವನಿಗೊಂದು ಅವಕಾಶ ಸಿಕ್ತು. ದ ಬೆಸ್ಟ್ ಇಮೋಷನ್ ವಾಸ್ ವೆನ್ ಐ ಸಾ ಹಿಮ್ ವರ್ಕಿಂಗ್ ವಿತ್ ನಾಗಭರಣ ಸರ್. ನಮ್ಮ ತಂದೆ ಕೆಲಸ ಮಾಡಿರೋ ಒಬ್ಬರವರು. ಸೊ ಆ್ಯಂಡ್ ಜಗಪತಿ ಬಾಬು ಆ್ಯಂಡ್ ಕಿಶೋರ್ ಐಮ್ ಅ ವೆರಿ ಬಿಗ್ ಫ್ಯಾನ್, ಪ್ರತಿಯೊಬ್ಬರಿಗೂ ಗೊತ್ತು. ಸೊ ಖುಷಿ ಆಗುತ್ತೆ ದಟ್ ಅವನಿಗೆ ಈ ಥರ ಬ್ರೇಕ್ ಸಿಕ್ತು ಅಂತ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ತರುಣ್, ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದ ಎಂಟೈರ್ ಟೀಮ್ ಆ್ಯಂಡ್ ಪುನೀತ್ ಸರ್. ನಿಜವಾಗ್ಲೂ ಹಿ ಈಸ್ ಅ ಡಿಫ್ರೆಂಟ್ ವಿಷನ್ ಆಫ್ ಅ ಡೈರೆಕ್ಟರ್. ಸೊ ತುಂಬ ಖುಷಿ ಆಗುತ್ತೆ. ವೆರಿ ವೆರಿ ಹ್ಯಾಪಿ ಫಾರ್ ದ ಟೀಮ್. ಪ್ರಿಯಾಂಕಂಗೆ ಒಳ್ಳೆಯದಾಗಲಿ, ರಾಣಂಗೆ ಒಳ್ಳೆಯದಾಗಲಿ, ಈ ಒಂದು ಏಳುಮಲೆ ತಂಡಕ್ಕೆ ತುಂಬ ಒಳ್ಳೆಯದಾಗಲಿ. ಮೇಡಮ್ 2003 ನಡೆದಂಥ ಒಂದು ರಿಯಲ್ ಆ ಇನ್ಸಿಡೆಂಟ್ ಎಲ್ಲಿಗೂ ಗೊತ್ತಿರುವಂಥದ್ದು. ಆ ಇನ್ಸಿಡೆಂಟ್ನಲ್ಲಿ ಒಂದು ಲವ್ ಸ್ಟೋರಿ ತರುವಂಥದ್ದು ಅಷ್ಟು ಈಸಿ ಕೆಲಸ ಅಲ್ಲ. ತುಂಬ ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅನಿಸ್ತು ನನಗೆ. ಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ 2003 ಒಂದು ರಾತ್ರಿಯಲ್ಲಿ ನಡೆದಿರೋ ಕಥೆನ ಈ ಚಿತ್ರಕ್ಕೆ ತುಂಬ ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡು ಹೋದರು. ಆ್ಯಂಡ್ ಐ ಥಿಂಕ್ ಅದೇ ಒಂದು ಹೈಲೈಟ್ ಅನಿಸಿದೆ ಸಿನಿಮಾ ಅಲ್ಲಿ. ಇಷ್ಟು ಸೂಪರ್ಬಾಗಿ ಮಾಡಿರೋದು, ಇಷ್ಟು ಸೂಪರ್ಬಾಗಿ ಅದು ಬ್ಲೆಂಡ್ ಆಗಿರೋದು. ಐ ಲವ್ ಇಟ್. ಸೂಪರ್. ಹೇಳ್ತಾ ಇದ್ರು ಮನೆಗೆ ಹೋದ್ಮೇಲೆ ನಿನ್ನೆ ಹತ್ರಿ ಅಂತ ಹೇಳಿ. ನಿನ್ನೆ ರಾತ್ರಿ ಮನೆಗೆ ಹೋದ್ಮೇಲೆ ಕಣ್ಣಲ್ಲಿ ನೀರು ಬಂತು. ಅಲ್ಲ ಅಲ್ಲೇ ಅತ್ತೆ, ಬಟ್ ಆ ಒಂದು ರಿಯಾಕ್ಷನ್ ನೋಡಿ ಅಂದರೆ ಇವತ್ತು ಅತ್ತೆ. ಇವತ್ತು ಸೊನಾಲ್ ಮೇಡಮ್ ಹೇಳ್ತಾ ಇದ್ರು, ಬೈತಾ ಇದ್ರಿ ಚಿನ್ನಿಗೆ ಅಂತ ಹೇಳಿ, ನಿನ್ನಿಂದ ನಮ್ಮ ತಮ್ಮ ಹಿಂಗೆ ಆದ. ಇಲ್ಲ ಇಲ್ಲ ಅಬ್ಸಲ್ಯೂಟ್ಲಿ ನಾನು. ಇನ್ಫ್ಯಾಕ್ಟ್ ನಂಗೆ ಪ್ರಿಯಾಂಕಾ ತುಂಬ ಇಷ್ಟ ಆಗುತ್ತೆ ಸಿನಿಮಾ ಅಲ್ಲಿ. ಅವರಿಬ್ರದ್ದು ಬಾಂಡ್ ನಂಗೆ ತುಂಬ ಇಷ್ಟ ಆಗುತ್ತೆ. ಮೊದಲನೇ ಬಾರಿ ಅವರಿಬ್ರು ಒಬ್ರಿಗೊಬ್ರು ನೋಡಿ ಕಣ್ಣೀರು ಹಾಕಿದಾಗ ಎಲ್ಲರಿಗೂ ಕಣ್ಣೀರು ಬಂದೇ ಬರುತ್ತೆ. ಓಕೆ, ಆಸ್ ಬಿಂಗ್ ಆಡಿಯನ್ಸ್ ಸಿನಿಮಾ ನೋಡೋಕೆ ಬರುವಂಥ ಆಡಿಯನ್ಸ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಹೇಳು ಮಲೆಯಲ್ಲಿ? ನನಗೆ ಒಂದು ಹೇಳ್ತೀನಿ, ಹೊಸಬ್ರಿಗೆ ಯಾವತ್ತೂ ನಮ್ಮ ಕರ್ನಾಟಕದ ಜನ ಯಾವತ್ತೂ ಕೈ ಬಿಟ್ಟಿಲ್ಲ. ಯಾವಾಗಲೂ ಕೈ ಹಿಡಿದು ಮುಂದೆ ನಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ನನಗೂ ಅಷ್ಟೇ. ನಾನು ಮೊದಲನೇ ಬಾರಿ ಹೀರೋಯಿನ್ ಆದಾಗ ಮೊದಲನೇ 3-4 ಚಿತ್ರ ತುಂಬ ಪ್ರೀತಿ ತೋರಿಸಿದ್ರು. ಅದೇ ಥರನೇ ಈ ತಂಡಕ್ಕೂ ಪ್ರೀತಿ ತೋರಿಸಿ ಬನ್ನಿ, ಏಳುಮಲೆ ಎಲ್ಲರೂ ನೋಡಿ, ಎಲ್ಲರೂ ಇಷ್ಟಪಡ್ತೀರಾ. ಇದು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಚಿತ್ರ. ಸೊ ದಯವಿಟ್ಟು ಎಲ್ಲರೂ ಬನ್ನಿ ಸಿನಿಮಾ. ಸಿನಿಮಾ ಟೀಮ್ ಜೊತೆ